ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಟು ಸಖತ್ ಸಮಾಚಾರ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಸ್ನೇಹಿತರೆ ನೀವೆಲ್ಲರೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಒಂದು 16ನೇ ಕಂತು, 17ನೇ ಕಂತು ಮತ್ತು 18ನೇ ಕಂತಿನ ಹಣ ಯಾವಾಗ ಬರುತ್ತದೆ ಅಂತ ಎಲ್ಲರೂ ಕೂಡ ವೇಟ್ ಮಾಡ್ತಾ ಇದ್ರು. ಸ್ನೇಹಿತರೆ, ನಿನ್ನೆ ಹಲವಾರು ನಮ್ಮ CM ಅವರಾಗಿರ್ಬೋದು, ಅಂದರೆ CM ಸಿದ್ದರಾಮಯ್ಯನವರಾಗಿರ್ಬೋದು, ನಮ್ಮ DK ಶಿವಕುಮಾರ್ ಅವರಾಗಿರ್ಬೋದು, ಅದರ ಜೊತೆಗೆ ಎಸ್ಪೆಷಲಿ ಮತ್ತು ಈ ಒಂದು ಹಣವನ್ನು ಬಿಡುಗಡೆ ಮಾಡುವಂಥ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಆಗಿರುವಂಥ ನಮ್ಮ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೂಡ ತಿಳಿಸಿದ್ದರು. ನಿಮಗೆ ಶೀಘ್ರದಲ್ಲೇ ನಾವು ಹಣವನ್ನು ಬಿಡುಗಡೆ ಮಾಡ್ತೀವಿ ಅನ್ನುವಂಥ ಮಾಹಿತಿಯನ್ನು ತಿಳಿಸಿದ್ದರು. ಅದರ ಜೊತೆಗೆ ನಿನ್ನೆ ಎಲ್ಲರೂ ಕೂಡ ಅಬ್ಸರ್ವ್ ಮಾಡಿರ್ಬೋದು, ನಿನ್ನೆ ನಮ್ಮ ಹಲವಾರು ಮಾಧ್ಯಮದವರು ಎಸ್ಪೆಷಲಿ ದೊಡ್ಡ ಪಬ್ಲಿಕ್ TV ಆಗಿರ್ಬೋದು, TV9 ಆಗಿರ್ಬೋದು, ಎಲ್ಲವೂ ಕೂಡ ನಾಳೆ ಅಂದರೆ ಇವತ್ತು ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಇವತ್ತು ಶುಕ್ರವಾರ ಸ್ನೇಹಿತರೆ, ಫೆಬ್ರವರಿ 21 ಅಂತಾನೆ ಹೇಳ್ಬೋದು. ಇವತ್ತು ನಿಮ್ಮೆಲ್ಲರ ಖಾತೆಗೆ ಕೇವಲ 16ನೇ ಕಂತಿನ ಹಣ ಮಾತ್ರ ಬಿಡುಗಡೆ ಮಾಡ್ತಾರೆ ಎನ್ನುವಂಥ ಮಾಹಿತಿಯನ್ನು ನಮ್ಮ ಮಾಧ್ಯಮದವರು ಬಿಡುಗಡೆ ಮಾಡಿದರು. ಸ್ನೇಹಿತರೆ, ಇವತ್ತು 16ನೇ ಕಂತಿನ ಹಣ ಬಿಡುಗಡೆ ಮಾಡ್ತಾರೆ. ಇನ್ನು ಬರುವಂಥ ಸೋಮವಾರ ಫೆಬ್ರವರಿ 24ರಂದು 17 ಮತ್ತು 18ನೇ ಕಂತಿನ 4,000 ರೂಪಾಯಿ, ಒಟ್ಟಾರೆಯಾಗಿ ಇದೇ ವಾರದಲ್ಲಿ ಮೂರು ಕಂತನ್ನು ಸೇರಿಸಿ ಒಟ್ಟಾರೆಯಾಗಿ 6,000 ರೂಪಾಯಿಯನ್ನು ಬಿಡುಗಡೆ ಮಾಡ್ತೀವಿ ಅನ್ನೋಂಥ ಮಾಹಿತಿಯನ್ನು ತಿಳಿಸಿದರು. ಸ್ನೇಹಿತರೆ, ಅಂದರೆ ಈ ಒಂದು ನ್ಯೂಸ್ ಚಾನಲ್ಗಳ ಮುಖಾಂತರ ಈ ಒಂದು ನ್ಯೂಸ್ ವರದಿ ಆಗಿತ್ತು ಸ್ನೇಹಿತರೆ. ಆದರೆ ಯಾರ ಅಕೌಂಟಿಗೂ ಕೂಡ ಇವತ್ತು ಶುಕ್ರವಾರ ಒಂದು ಯಾವುದೇ ರೀತಿಯಾಗಿ 16ನೇ ಕಂತು ಆಗಿರ್ಬೋದು, ಕೂಡ 17 ಆಗಿರ್ಬೋದು, 18ನೇ ಕಂತು, ಈ 3 ಕಂತರಲ್ಲಿ ಕೇವಲ 16ನೇ ಕಂತನ್ನು ಮಾತ್ರ ಹಾಕ್ತೀವಿ, ಇವತ್ತು ಶುಕ್ರವಾರ ಹಾಕ್ತೀವಿ ಅಂತ ಹೇಳಿದರು. ಆದರೆ ಯಾರ ಖಾತೆಗೂ ಕೂಡ ಬಂದಿಲ್ಲ ಸ್ನೇಹಿತರೆ. ಈಗ ಎಲ್ಲರ ಖಾತೆಗೆ ಉಳಿದಿರುವಂತಹ ಯಾವಾಗ ಬಿಡ್ತಾರೆ, ಈಗ ಇವತ್ತು ಬಿಡುಗಡೆ ಮಾಡಿಲ್ಲಲ್ವ, ಹಾಗಾದರೆ ಇನ್ನು ಯಾವಾಗ ಬಿಡುಗಡೆ ಮಾಡ್ತಾರೆ ಅನ್ನುವಂಥ ಪ್ರಶ್ನೆಯನ್ನೇ ಹಲವಾರು ಜನರು ಕೇಳ್ತಾ ಇದ್ದಾರೆ ಸ್ನೇಹಿತರೆ. ಆ ಒಂದು ನಿಮ್ಮೆಲ್ಲರ ಪ್ರಶ್ನೆಗೂ ಕೂಡ ಈ ಒಂದು ವಿಡಿಯೋದಲ್ಲಿ ನಿಮಗೆ ಉತ್ತರವನ್ನು ತಿಳಿಸಿಕೊಡ್ತಾ ಹೋಗ್ತೇನೆ ಸ್ನೇಹಿತರೆ. ಅದಕ್ಕೋಸ್ಕರ ನಮ್ಮ ಚಾನಲ್ಗೆ ನೀವಿನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಎಲ್ಲರೂ ಕೂಡ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಮಾತ್ರ ಯಾವುದೇ ಕಾರಣಕ್ಕೂ ಕ್ಲಿಕ್ ಮಾಡೋದನ್ನು ಮಾತ್ರ ಮರೀಲಿಕ್ಕೆ ಹೋಗಬೇಡಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ವಿಡಿಯೋನ ಶುರು ಮಾಡೋಣ. ಈಗ ಆಲ್ಮೋಸ್ಟ್ ಆಲ್ 1,25,00,000 ಒಂದು ಫಲಾನುಭವಿಗಳು ಇದ್ದಾರೆ ಸ್ನೇಹಿತರೆ. ಇದರಲ್ಲಿ ಒಂದು 5 ರಿಂದ 6 ಲಕ್ಷ ಮಂದಿಗೆ ಮಾತ್ರ 16ನೇ ಕಂತು ಜಮಾ ಆಗಿದೆ. ಅದರ ಜೊತೆಗೆ 1 ರಿಂದ 1.5 ಲಕ್ಷ ಜನರಿಗೆ 17 ಕಂತಿನ ಹಣ ಜಮಾ ಆಗಿದೆ ಸ್ನೇಹಿತರೆ. ಆದರೆ ಇನ್ನು ಉಳಿದಿರುವಂತಹ 98% ಜನರಿಗೆ ಯಾವುದೇ ರೀತಿಯಾಗಿ ಗೃಹಲಕ್ಷ್ಮಿ 16ನೇ ಕಂತು, 17ನೇ ಕಂತು, ಅಂದರೆ ನವೆಂಬರ್ ತಿಂಗಳ ಕಂತು, ಡಿಸೆಂಬರ್ ಹಾಗೆ ಜನವರಿ ಈ ತಿಂಗಳು ಕೂಡ ಇನ್ನೇನು ಕೇವಲ ಒಂದು ವಾರದಲ್ಲಿ ಮುಕ್ತಾಯಗೊಳ್ಳುತ್ತದೆ ಸ್ನೇಹಿತರೆ. ಈ ತಿಂಗಳನ್ನು ಸೇರಿಸಿದರೆ ಒಟ್ಟಾರೆಯಾಗಿ 4 ತಿಂಗಳ ಹಣ ಯಾರಿಗೂ ಕೂಡ ಬಂದಿಲ್ಲ ಸ್ನೇಹಿತರೆ. ಇದರಿಂದ ಮಹಿಳೆಯರು ಕೂಡ ತುಂಬಾ ಆಕ್ರೋಶಕ್ಕೆ ಒಳಗಾಗಿದ್ದಾರೆ. ಅಂದರೆ ನಮಗೆ ಮೆಡಿಸಿನ್ಗೆ ಹಣ ಇಲ್ಲ, ನಮ್ಮ ಮಕ್ಕಳ ಫೀಸ್ಗೆ ಹಣ ಇಲ್ಲ, ಈ ರೀತಿಯಾಗಿ ಹಲವಾರು ಮಹಿಳೆಯರು ತಮ್ಮ ಒಂದು ರೀತಿಯಾಗಿ ಒಂದು ಸಂಕಷ್ಟದಲ್ಲಿ, ನಾವು ಹಲವಾರು ರೀತಿಯಾಗಿ ಈ ಒಂದು ಯೋಜನೆಯನ್ನು ನಂಬಿಕೊಂಡು ನಾವೀಗ ಸಂಕಷ್ಟದಲ್ಲಿ ಇದ್ದೇವೆ ಅನ್ನೋಂಥ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಹಾಕುವುದಾದರೆ ಕರೆಕ್ಟ್ ಟೈಮ್ಗೆ ಹಾಕಿ ಅನ್ನುವಂಥ ಮಾತುಗಳನ್ನು ಕೂಡ ಹಲವಾರು ಜನ ಮಹಿಳೆಯರು ಕೇಳಿದ್ದರಿಂದ ಇವತ್ತೆಲ್ಲರೂ ಕೂಡ ನಮ್ಮ ಮಾಧ್ಯಮದವರು ಕೂಡ ನಮ್ಮ ರಾಜ್ಯ ಸರ್ಕಾರಕ್ಕೆ ಹಲವಾರು ರೀತಿಯಾಗಿ ಫೋರ್ಸ್ ಮಾಡಿದ ಕಾರಣ ಇವತ್ತು ಶುಕ್ರವಾರ 16ನೇ ಕಂತಿನ ಹಣ ಹಾಕ್ತೀನಿ ಅಂತ ಹೇಳಿದರು. ಆದರೆ ಯಾವುದೇ ರೀತಿಯಾಗಿ ಹಾಕಲಿಲ್ಲ ಸ್ನೇಹಿತರೆ. ಅದರಲ್ಲಿ ಸ್ವಲ್ಪ ಮಟ್ಟಿಗೆ ಡಿಲೇ ಆಗಿದೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ ಸ್ನೇಹಿತರೆ. ಇನ್ನು ಯಾವಾಗ ಹಾಕ್ತಾರೆ ಅಂತ ನೇರವಾಗಿ ವಿಷಯಕ್ಕೆ ಬಂದುಬಿಡೋಣ ಸ್ನೇಹಿತರೆ. ಫೆಬ್ರವರಿ 24ರಿಂದ 16 ಮತ್ತು 17 ಕಂತು, 18ನೇ ಕಂತಿನ ಬಗ್ಗೆ ನಮ್ಮ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಯಾವುದೇ ರೀತಿಯಾಗಿ ಸ್ಪಷ್ಟನೆ ಕೊಟ್ಟಿಲ್ಲ. ಈಗ ಮೊದಲು ನಮಗೆ ಮೇನ್ ಗೋಲ್ ಇರೋದು 16 ಮತ್ತು 17 ಕಂತಿನ, ಅಂದರೆ ಒಟ್ಟಾರೆಯಾಗಿ 4,000 ರೂಪಾಯಿ ಮೊದಲು ಹಾಕುವಂಥ ಗೋಲ್ ನಮಗೆ ಈಗ ಸದ್ಯದಲ್ಲಿ ಇದೆ. ಇದನ್ನು ನಾವು ಕೇವಲ ಇನ್ನು 7 ರಿಂದ 8 ದಿನಗಳ ಒಳಗೆ, ಅಂದರೆ ಆಲ್ಮೋಸ್ಟ್ ಆಲ್ ಫೆಬ್ರವರಿ 24ರಿಂದ ಅನ್ಕೊಳ್ತೀನಿ, ಫೆಬ್ರವರಿ 24ರಿಂದ ಫೆಬ್ರವರಿ 28ರ ಒಳಗೆ ಆಲ್ಮೋಸ್ಟ್ 29 ಇರೋದಿಲ್ಲ ಸ್ನೇಹಿತರೆ. ಫೆಬ್ರವರಿ 28, ಮಾರ್ಚ್ 1, ಮಾರ್ಚ್ 2ರ ತನಕ ನಿಮ್ಮೆಲ್ಲರ ಖಾತೆಯು ಕೂಡ ಈ ಒಂದು ಗೃಹಲಕ್ಷ್ಮಿ ಯೋಜನೆ 16 ಮತ್ತು 17ನೇ ಕಂತಿನ ಕೇವಲ 4,000 ರೂಪಾಯಿ ಹಾಕುವಂಥ ಯೋಜನೆಯನ್ನು ಮಾಡಿಕೊಂಡಿದ್ದಾರೆ ಸ್ನೇಹಿತರೆ. ಆಲ್ಮೋಸ್ಟ್ ಆಲ್ ಫೆಬ್ರವರಿ ಕೊನೆಯ ವಾರದಲ್ಲಿ ನಿಮ್ಮೆಲ್ಲರ ಖಾತೆಯು ಕೂಡ ಖಡಾಖಂಡಿತವಾಗಿ 4,000 ರೂಪಾಯಿ ಅಂತ ಜಮಾ ಆಗೇ ಆಗ್ತದೆ ಸ್ನೇಹಿತರೆ. ಇನ್ನು ಉಳಿದಂಥ 4,000 ರೂಪಾಯಿಯನ್ನು ಯಾವಾಗ ಬಿಡುಗಡೆ ಮಾಡ್ತಾರೆ ಅನ್ನುವಂಥ ಮಾಹಿತಿಯನ್ನು ಮುಂದೆ ಬರುವಂಥ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ ಸ್ನೇಹಿತರೆ. ಎಲ್ಲರಿಗೂ ಕೂಡ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ ಸ್ನೇಹಿತರೆ. ಇಷ್ಟ ಆಗಿದ್ರೆ ಎಲ್ಲರೂ ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ. ಮತ್ತು ಮುಂದಿನ ವಿಡಿಯೋದಲ್ಲಿ ನಿಮ್ಮ ಜೊತೆಗೆ ಸಿಗ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಧನ್ಯವಾದಗಳು.